ನಮಸ್ಕಾರ ವೀಕ್ಷಕರೇ, H60 ನ್ಯೂಸ್ಗೆ ಸ್ವಾಗತ. ನಾನು ಮನು. ಇವತ್ತಿನ ವಿಷಯ ಏನಂದರೆ, ಒಬ್ಬ ಸಾಮಾನ್ಯ ಹುಡುಗನಿಂದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆದವನ ಕತೆ. ಪ್ರತಿಯೊಬ್ಬ ಕ್ರಿಕೆಟಿಗನ ಜೀವನದಲ್ಲೂ ಒಂದು ಕತೆ ಇರುತ್ತದೆ. ಆದರೆ ಕೆಲವು ಕಥೆಗಳು ಇತಿಹಾಸವಾಗಿರುತ್ತವೆ. ಒಬ್ಬ ಮಧ್ಯಮ ವರ್ಗದ ಕುಟುಂಬದ ಹುಡುಗ, ದೊಡ್ಡ ಕನಸು, ಅನೇಕ ಸೊಳಗಳು, ಅಸಂಖ್ಯಾತ ಟೀಕೆಗಳು. ಆದರೂ ತನ್ನ ಬ್ಯಾಟಿನಿಂದಲೇ ಎಲ್ಲರಿಗೂ ಉತ್ತರ ಕೊಟ್ಟ ಯುವಕ. ಇದು ರಜತ್ ಪಟಿದಾರ್ ಅವರ ಕತೆ. ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನು ನನಸಾಗಿಸಲು ಬೇಕಾಗಿರೋದು ಪರಿಶ್ರಮ, ಆತ್ಮವಿಶ್ವಾಸ, ತಾಳ್ಮೆ. 1993 ಜೂನ್ 1ರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದ ರಜತ್ ಪಟಿದಾರ್ ಸಾಮಾನ್ಯ ವರ್ಗದ ಮಾಧ್ಯಮ ಕುಟುಂಬದಲ್ಲಿ ಬೆಳೆದರು. ಯಾವ ಕ್ರಿಕೆಟ್ ಹಿನ್ನೆಲೆಯೂ ಇರಲಿಲ್ಲ, ಆದರೆ ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ ಇವರ ಉಸಿರಾಗಿತ್ತು. ತಂದೆಯ ಪ್ರೋತ್ಸಾಹ, ಕುಟುಂಬದ ಬೆಂಬಲ, ಪ್ರತಿದಿನ ಕಠಿಣ ಅಭ್ಯಾಸ, ಈ 3 ಸಂಗತಿಗಳೇ ಇವರ ಕನಸಿಗೆ ಬಲ ನೀಡಿದವು. ಮಧ್ಯಪ್ರದೇಶ ತಂಡಕ್ಕೆ ಆಯ್ಕೆಯಾಗೋದು ಸುಲಭದ ಕೆಲಸವಾಗಿರಲಿಲ್ಲ. ಅನೇಕ ಪ್ರತಿಭಾವಂತರ ನಡುವೆ ತಮ್ಮ ಸ್ಥಾನವನ್ನು ಸಾಬೀತುಪಡಿಸಬೇಕಾಗಿತ್ತು. ರಜತ್ ಪಟಿದಾರ್ ಒತ್ತಡದಲ್ಲೂ ಶಾಂತವಾಗಿ ಆಡುತ್ತಿದ್ದರು. ಒಂದೊಂದು ಪಂದ್ಯ, ಒಂದೊಂದು ಶತಕ, ಒಂದೊಂದು ಇನ್ನಿಂಗ್ಸ್ ಅವರನ್ನು ಭಾರತೀಯ ಕ್ರಿಕೆಟ್ನ ಭವಿಷ್ಯದ ತಾರೆಯಾಗಿ ರೂಪಿಸತೊಡಗಿದವು. IPLನಲ್ಲಿ ಅವಕಾಶ ಸಿಕ್ಕಿತ್ತು, ಆದರೆ ಯಶಸ್ಸು ತಕ್ಷಣ ಬರಲಿಲ್ಲ. ಕೆಲವು ಪಂದ್ಯಗಳಲ್ಲಿ ಅವಕಾಶ, ಕೆಲವೊಮ್ಮೆ ಬೆಂಚ್, ಕೆಲವೊಮ್ಮೆ ಟೀಕೆ, ಕೆಲವೊಮ್ಮೆ ನಿರಾಶೆ. ಆದರೂ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅದು ಅವರ ಪರಿಶ್ರಮ. 2022 ಒಂದು ಅವಕಾಶ, ಮತ್ತು ಅದೇ ಅವಕಾಶ ಅವರ ಜೀವನವನ್ನೇ ಬದಲಿಸಿತು. ಅವತ್ತು ಲಕ್ನೋ ವಿರುದ್ಧ ಎಲಿಮಿನೇಟರ್ ಪಂದ್ಯ, ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆ. ಆದರೆ ರಜತ್ ಪಟಿದಾರ್ ಮಾತ್ರ ಸಂಪೂರ್ಣ ವಿಭಿನ್ನ ಮನಸ್ಥಿತಿಯಲ್ಲಿದ್ದರು. ಅವರು ಕೇವಲ ಬ್ಯಾಟ್ ಬೀಸಲಿಲ್ಲ, ಇತಿಹಾಸ ಬರೆದರು. ಕೇವಲ 49 ಎಸೆತಗಳಲ್ಲಿ ಶತಕ ಸಿಡಿಸಿದರು. ಪ್ಲೇ ಆಫ್ನಲ್ಲಿ ಭಾರತೀಯ ಆಟಗಾರನ ಮೊದಲ ಶತಕ. ಆ ರಾತ್ರಿ ಇಡೀ ದೇಶ ಒಂದು ಹೊಸ ಹೀರೋನನ್ನು ಕಂಡಿತು. ಜೀವನ ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ. ಗಾಯಗಳು ಬಂದವು, ತಂಡದಿಂದ ಹೊರಗಾದ ಕ್ಷಣಗಳು ಬಂದವು. ಆದರೆ ನಿಜವಾದ ಚಾಂಪಿಯನ್ ಸೋಲಿನಿಂದ ಓಡಿ ಹೋಗುವುದಿಲ್ಲ, ಅದನ್ನೇ ಮೆಟ್ಟಿಲಾಗಿ ಬಳಸುತ್ತಾನೆ. ರಜತ್ ಪಟಿದಾರ್ ಮತ್ತೆ ಮರಳಿದರು, ಇನ್ನಷ್ಟು ಆತ್ಮವಿಶ್ವಾಸದಿಂದ, ಇನ್ನಷ್ಟು ಬಲಿಷ್ಠವಾಗಿ. ಒಮ್ಮೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ಹುಡುಗ ಇಂದು ನಾಯಕತ್ವದ ಹೊಣೆ ಹೊತ್ತಿದ್ದಾರೆ. ಪ್ರತಿಭೆ ನಿಮ್ಮನ್ನು ಅವಕಾಶದವರೆಗೆ ಕರೆದುಕೊಂಡು ಹೋಗಬಹುದು, ಆದರೆ ಪರಿಶ್ರಮ ಮಾತ್ರ ನಿಮ್ಮನ್ನು ಇತಿಹಾಸದಲ್ಲಿ ಉಳಿಸುತ್ತದೆ. ರಜತ್ ಪಟಿದಾರ್ ಅವರ ಕತೆ ಕನಸು ಕಾಣುವ ಪ್ರತಿಯೊಬ್ಬ ಯುವಕನಿಗೂ ಒಂದು ಸಂದೇಶ.